ಈಗ ಒಳ ಒಪ್ಪಂದ ಅವ್ರಿಗೆ ಬೆಂಬಲ ಕೊಡ್ತಾರ. ಸರ್ ಅದಕ್ಕೆ ಒಪ್ಕೋತೀವಿ ನಾವು. ಈಗ ಎಲ್ಲಾರು ಕೂಡಿ ಮಾಡ್ಯಾರ. ಅದು ಜಿಲ್ಲೆ ಅಭಿಮಾನ ಬಂತಲ್ಲಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಬಂದಾಗ ಅವ್ರು ಎಲ್ಲಾರು ಮಾಡ್ಯಾರ ಬಿಟ್ರೆ ಗೊತ್ತಿಲ್ಲ, ಅವ್ರು ಮಾಡಿದಾರೆ. ಅವ್ರು ಯಾರು ಇದು ವೈಯಕ್ತಿಕವಾಗಿ ಯಾರು ಬೆಂಬಲ ಕೊಡ್ತಾರ ಅದಕ್ಕೆ ನಾವು ತಡೆ ಹೊಡ್ಲಿಕ್ಕೆ ಆಗ್ತದ? ಯಾರಿಗೂ ಆಗೋದಿಲ್ಲ. ಅದು ನಮ್ಮ ನಾಯಕರಿಗೆ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಅವ್ರವ್ರ ವೈಯಕ್ತಿಕ ಗೆಳತನಗಳು, ವೈಯಕ್ತಿಕ ಬಾಂಧವ್ಯ, ವೈಯಕ್ತಿಕ ಸಹಾಯ ಒಬ್ರಿಗೊಬ್ರು ಪರಸ್ಪರ ಇದ್ದಾಗ ನಾವೇನು ಮಾಡಕ್ಕಾಗಲ್ಲ. ನಾನು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಓಪನ್ ಆಗಿ. ನಾನು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಓಪನ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ಏನ್ ಹೇಳಿದಾರೆ, 100 ಕಡೆ ನಾನು ಕೇಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇದು 2 ದಿವಸದ ಘಟನೆ. ರಿಕ್ವೆಸ್ಟ್ ಮಾಡಿದ್ದೀನಿ, ನೋಡಿ ಈ ತರ ಆಗ್ತಾ ಇದೆ. ನಿಮಗೂ ಸಹಿತ ಅವ್ರು ಬೈದಾರೆ, ನಿಮ್ಮ ವೈಯಕ್ತಿಕವಾಗಿ ಬೈದಾರೆ. ಅವರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಇಷ್ಟು ದಿವಸ ನೀವು ಮುಸ್ಲಿಮರಿಗೆ ಇದು ಬೈದ್ರೆ ಏನು ಸುಮ್ ಕೂತ್ರಿ, ಹೋಗ್ಲಿ ಕುಂದ್ರಿ. ಬಟ್ ನಿಮಗೆ ನಿಮ್ಮ ಬುಡಕೆ ನೀರು ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆ. ಇದಕ್ಕಿಂತ ಹೆಚ್ಚಿಗೆ ನಾವ್ ಏನ್ ಮಾಡಕ್ ಸಾಧ್ಯ? ಎಂ ಬಿ ಪಾಟೀಲ್ ಅಂದ್ರೆ ನಮ್ಮ ಸರ್ಕಾರ ಕ್ರಮ ಅನಿಲ್ಲ. ಎಂ ಬಿ ಪಾಟೀಲ್ ಅಂದ್ರೆ ನಮ್ಮ ಸರ್ಕಾರ, ಅವ್ರು ಜಿಲ್ಲೆಯ ನಾಯಕರು, ಅವ್ರು ಕ್ರಮ ತಗೋಬೇಕು. ನಾವು ಕ್ರಮ ತಗೊಂಡ್ರೆ ಏನಾಗಲ್ಲ, ಅವ್ರು ಕ್ರಮ ತಗೋಬೇಕು. ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೇನೆ. ಅಲ್ಲ ತಗೋತಾರ, ಇನ್ನ ಎಲ್ಲಾ ಕೂಡ 3 ದಿವಸ ಆಗ್ಯದ. ಇದು ಘಟನೆಯಾಗಿ 3 ದಿವಸ ಆಗ್ಯದ. ತಗೋತಾರ ಅವ್ರು, ತಗೋತ ಮಾತು ಕೊಟ್ಟಿದ್ದಾರೆ. ಪರಶುರಾಮ್ ಈಗ ಬಾಗಲಕೋಟದಲ್ಲಿ ಆಯ್ತು, ಇಲ್ಲಿನೂ ಆಗ್ತದೆ ಹೇಳಿ ಮಾತು ಕೊಟ್ಟಿದ್ದಾರೆ. ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಈಗ ನಮ್ಮಲ್ಲಿ ಅಷ್ಟೇ ಅಲ್ಲ, 100 ಕಡೆ ಮಾಡ್ತೀವಿ ಅಂತ ಹೇಳಿದಾರೆ ಅವ್ರು. ವೈಯಕ್ತಿಕ ನೋಡ್ರಿ, ವೈಯಕ್ತಿಕವಾಗಿ ಯಾರ್ಯಾರು ಏನ್ ಮೃದುವುದು ಹಾಡೋದು ನಾವ್ ಹೆಂಗ್ ಹೇಳ ಬರ್ತದೆ? ಮೃದುದ ಕಠಿಣದ ನಾವ್ ಹೆಂಗ್ ಹೇಳ ಬರ್ತಾವ? ಅವ್ರವ್ರು ಬಿಟ್ಟಿದ್ದು ಕ್ರಮ ನಮ್ಗೆ ತಗೊಳ್ಳೋದು ಎಲ್ಲ ಕ್ರಮ ಹೇಳಿ. ಸರ್ಕಾರದವ್ರಿಗೆ ಏನು ಇಡ್ತಾನೆ ಏನ್ ಹೇಳಿದೆ, ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹೇಳಿವಿ, ರಿಕ್ವೆಸ್ಟ್ ಮಾಡಿವಿ, ಮಾಡ್ತೀವಿ ಅಂತ ಹೇಳಿದಾರೆ ಅವರು. ಬರೀ ಪತ್ರಿಕಾಗೋಷ್ಠಿ ಮಾಡ್ಬಾರ್ದ್ರೆ ಮತ್ತೇನ್ ಮಾಡುದು ನಾವು? ಅದನ್ನು ಮಾಡಬೇಕಲ್ಲ. ನಿಮ್ಮ 6 ಜನ ಜಿಲ್ಲೆಯ ಶಾಸಕರು ಯಾರು ಕೂಡ ಈ ಘಟನೆಗಳ ಬಗ್ಗೆ ಚಕಾರ ಅವರು ಸಂದರ್ಭ ಬಂದಾಗ ಬಸನಗೌಡರು 6 ಜನರ ಬಗ್ಗೆ ಮಾತಾಡಿದ್ದಾರೆ. ಅವರು ಅದನ್ನ ಕಲ್ಪನೆಯಲ್ಲಿ ಇಟ್ಕೊಂಡು, ನೆನಪಿನಲ್ಲಿ ಇಟ್ಕೊಂಡು ಕ್ರಮ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು. ಅವರು ನಮ್ಮ ಎಂ ಎಲ್ ಎಗಳು, ನಮ್ಮ ಸಚಿವರು, ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವರಿಗೆ. ನೋಡ್ರಿ, ನೀವು ಅವ್ರಿಗೆ ಕೇಳೋದು, ನಮ್ಮ ಉತ್ತರ ಏನದಂದ್ರೆ ಆಯ್ತು ಕೇಳಿ. ನಮ್ಮ ಉತ್ತರ ಏನಿದಕ್ಕಂದ್ರ ಅವ್ರು ಮಾಡ್ಬೇಕಾಗ್ಯದ ಮಾಡ್ತಾರ. ಇಷ್ಟು ದಿವಸ ಮಾಡಿಲ್ಲ. ಇಲ್ಲ ಅವ್ರು ಎಲ್ಲ ನಮ್ಮ ಶಾಸಕರು ಸಚಿವರದು ಒಂದು ಕಾಂಗ್ರೆಸ್ ಪಕ್ಷದಿದ್ದವ್ರು ಎಲ್ಲ ಜಾತ್ಯತೀತ ನಿಲುವುಳ್ಳವರು, ಯಾರ್ದು ಸಪೋರ್ಟ್ ಇಲ್ಲ. ಯಾರು ಕೂಡ ಬಸನಗೌಡರಿಗಿಂತ ಮಾತಾಡ್ರಂತ ಯಾರು ಹೇಳೋದಿಲ್ಲ. ಅದು ತಪ್ಪು ತಿಳ್ಕೊಂಡಿರಿ ನೀವು. ಆ ತರ ಯಾರು ಹೇಳೋದಿಲ್ಲ, ಅದನ್ನ ಯಾರು ಒಪ್ಪಂಗೂ ಇಲ್ಲ. ಅದು ಕ್ರಮ ಆಗೋದ್ರೊಳಗೆ ಈಗ ನೋಡ್ತೀರಿ, ಕ್ರಮ ಆಯ್ತಾ ಅರ್ಜೆಂಟ್ ಆಯ್ತಂದ್ರೆ ಇಟ್ಟು ಅರ್ಜೆಂಟ್ ಮಾಡಿದ್ರು ವಿರೋಧ ಪಕ್ಷದವ್ರ ಮ್ಯಾಗ ನೋಡಿಲ್ಲ, ರಾಜ್ಯ ತುಂಬಾ ವಿರೋಧ ಪಕ್ಷದವ್ರ ಮ್ಯಾಗ ಎಲ್ಲಾರ ಮ್ಯಾಗ FIR ಹಾಕೊಂತ ಅಡ್ಡಾಡತ್ತಾರ ಕಾಂಗ್ರೆಸ್ ಸರ್ಕಾರ ಹಿಂಗ್ ಮಾಡಾತಾರ. ಒಂದ್ ಸ್ವಲ್ಪ ಸಮಯ ಬೇಕಲ್ಲ ಅದಕ್ಕೆ, ಎಲ್ಲದಕ್ಕೂ ಒಂದ್ ನೋಡ್ರಿ ಏನಾಗಿದೆ ಅಂದ್ರೆ ಏನೂ ಮಾಡಿಲ್ಲ. ಇದು ಮುಸ್ಲಿಂ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಹಾಕಿದ ತಕ್ಷಣ ಏನಂತ ಇಷ್ಟು ಅರ್ಜೆಂಟ್ ಮಾಡಿದ ಕೂಡಲೇ ಮುಸ್ಲಿಂ ಸರ್ಕಾರ ಏನೂ ಮಾಡಿಲ್ಲ. ಮುಸ್ಲಿಮರಿಗೆ ಏನೂ ಆಗಿಲ್ಲ. ಮುಸ್ಲಿಮರು ಅಲ್ಲೇ ಅದಾರ. ಮತ್ತು ಮುಸ್ಲಿಮರು ಮತ ನೀಡಿದ್ದು ಒಂದು ಸ್ಪಷ್ಟ ಪರಿಸ್ಥಿತಿ. ನಿಮಗ ಇವ್ರೇನ್ರಿ ಗಾಡಿ ಗೋಡ ಅಧಿಕಾರ ಮತ್ತೊಂದು ಕೊಡ್ತಾರ, ಊಟಕ್ಕೆ ಹಾಕ್ತಾರ, ಹೊಟ್ಟಿ ನೋಡ್ತಾರ, ಬೆನ್ನ ನೋಡ್ತಾರ ಅಲ್ಲ. ಈ ದೇಶದ ಸಂವಿಧಾನ ಉಳಿಸ್ಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಈ ದೇಶದಲ್ಲಿ ಒಳ್ಳೆ ಆಡಳಿತ ಬರಬೇಕು, ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಬರಲಿ, ಎಲ್ಲ ಸುಭಿಕ್ಷೆಯಿಂದ ನಡೀಲಿ ಅಂತ ತಿಳ್ಕೊಂಡು ಕಾಂಗ್ರೆಸ್ ತಂದರ ಹೊರತಾಗಿ ಮುಸ್ಲಿಮರು ಯಾವುದೇ ತಮ್ಮ ಸ್ವಾರ್ಥ ಇಟ್ಟುಕೊಂಡು ಅವರು ಪ್ರಜಾಪ್ರಭುತ್ವ ನಡೀತಾರೆ, ಅವ್ರು ದುಡಿತಾರೆ, ಅವ್ರು ಬದುಕ್ತಾರೆ. ಅವ್ರಿಗೆ ಇವ್ರು ಏನು ಮಾಡುದು ಬೇಕಾಗಿಲ್ಲ. ಎದಕ್ ತಂದಾರ ಅಂದ್ರೆ ದೇಶದ ಹಿತಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ತಂದಿದ್ದಾರೆ. ನೋಡಿ, ಅವ್ರು ಹಿಂದೂ ಬ್ರಿಗೇಡ್ಗಳು ಮಾಡಿದ್ದಾರೆ, ಈಶ್ವರಪ್ಪನವರು ಮಾಡಿ ಮಣ್ಣು ಮುಚ್ಚಿದ್ದಾರೆ. ನಾವೇನು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಅಹಿಂದ ಸಂಘಟನೆ ಮಾಡಿ ರಾಜ್ಯದಂತ ಹೋರಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಅದು ನಮ್ಮದೇ ನೈಜವಾದ ಸಂಘಟನೆ. ಯಾರು ಏನು ಮಾಡೋಕ್ಕಾಗಲ್ಲ. ಅವರೆಲ್ಲ ಬಾಯಿ ಬೊಗಳು ಬಾಯಿ ಮಾಡ್ಕೊತ ಹೊಂತಾರ. ನಾ ತೋರಿಸಿಲ್ಲ, ತೋರಿಸೋದ್ರ ಬಗ್ಗೆ ಹೇಳಿನಿ. ದಲಿತರ ಪರ ಮಾತಾಡಿದ್ರಲ್ಲ ನೀವು.
ನಾವು ದಲಿತರ ಪರನ ಇದ್ದೀವಿ, ಆದ್ರೆ ನಾ ಹೇಳಿದ ಬಸನಗೌಡ ಓಲೈಸ್ತಾ ಇದಾರ ತಿಳಿನಿ, ಬಾಳ ಮಾಡಿವಿ. ನಾ ಲಿಸ್ಟ್ ಕೊಡ್ತೀನಿ ಮುಂದಿನ ಸಲ ಬೇಕಾದ್ರೆ. ಇದು ಪ್ರಶ್ನೆನಲ್ಲ ನಿಮ್ದು ಕೇಳುದು. ನಮ್ಮ ಜೀವನಾನೇ ಹೋರಾಟ. ದಲಿತರ ಪರ, ಹಿಂದುಳಿದ್ರ ಪರ, ಅಲ್ಪಸಂಖ್ಯಾತರ ಪರ, ಎಲ್ಲಾರ ಪರ. ನಿಮಗ ಅದು ಗುರುತಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇಲ್ಲ ನಿಮಗ ಅದು ನಾಲೆಜ್ ಇದ್ರೆ ನೀವು ನನಗೆ ಆ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಏನ್ ಉತ್ತರ? ಏನ್ ಉತ್ತರ? ಹೋರಾಟ ಮಾಡಿದೀವಿ ನಾವು, ನಮ್ ಲೈಫ್ ಎಲ್ಲ ಹೋರಾಟ ಮಾಡಿದೀವಿ. ನಾವು ದಲಿತರ ಜೊತೆನೆ ಇದ್ದೀವಿ, ಎಲ್ಲಾ ಜನ ಜೊತೆ ಇದ್ದೀವಿ. ನಾ ಏನ್ ಹೇಳ್ದೆ ಈಗ? ನಾ ಏನ್ ಹೇಳ್ದಾಗಲೇ, ದಲಿತರಿಗೆ ಸಮಾನತೆ ಸಿಗುವವರೆಗೆ ನಾವು ಅವ್ರ ಜೊತೆನೆ ಇರ್ತೀವಿ ಅಂತ ಹೇಳಿ ನಮ್ಮ ನಾಯಕರು ಹೇಳಿದಾರೆ, ನಾವು ಅವ್ರ ಜೊತೆ ಹೇಳಿದ್ವಿ. ಮತ್ತೊಂದು ಕಾಂಗ್ರೆಸ್ ಸರ್ಕಾರ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಸಮಾನತೆ ತೋರಿಸುವಾಗಿ ಇಂದಿರಾ ಗಾಂಧಿ ಅವರಿದ್ದಾಗ, ದೇವರಾಜ್ ಅರಸಿನವರು ಇದ್ದಾಗ ಅನ್ಟಚಬಿಲಿಟಿ ಆಕ್ಟ್ ತಂದ್ರು, ಅಸ್ಪೃಶ್ಯತೆ ಕಾನೂನು ತಂದು, ನಂದು ಪುರ ಮುಗಿಸ್ತೀನಿ, ತಂದು ಎಲ್ಲಿ ಅಸ್ಪೃಶ್ಯತೆ ಅದು ಹೊಡೆದು ಹಾಕಲಿಕ್ಕೆ ಅಟ್ರಾಸಿಟಿ ಕೇಸ್ ಅನ್ನಂತ ಮಾಡಿದ್ದಾರೆ. 90% ಇವತ್ತಿಗೂ 90% ಎಲ್ಲ ಮುಗಿದೋಗ್ಯದ. ಯಾವ ಅಸ್ಪೃಶ್ಯತೆ ಇಲ್ಲ. ಇನ್ನು ಎಲ್ಲೋ ಇಲ್ಲೊಂದು ಇರ್ಬೋದು, ಅದು ಸಹಿತ ಇನ್ಮೇಲೆ ಹೋಗ್ತದೆ, ಹೋಗುದಿಲ್ಲ ಅಂತಲ್ಲ. ಯಾರು ನಾಲೆಜ್ ಇಲ್ಲ ಅವ್ರು ಇದು ಮಾಡಿದ್ದಾರೆ, ಯಾರು ಹೆಸರು ತಗೊಳಕ್ ತಯಾರಿಲ್ಲ. ಅಷ್ಟು ಕಾನೂನಿನಿಂದ ಅವ್ರಿಗೆಲ್ಲ ಜಾಗೃತಿ ಮೂಡಿಸಿದ್ದದ. ಬಹಳ ಕಡಿಮೆ ಆಗ್ಯಾವ, ಬಹಳ ಘಟನೆ ಕಡಿಮೆ ಆಗ್ಯಾವ. ಬಹಳ ಒಂದು ಬಸವನ ಬಾಗೇಡಿ, ಒಂದು ಸಿಂದಗಿ ನಾ ಹೇಳುದಿಲ್ಲ, ಟೋಟಲಿ ಕಡಿಮೆ ಆಗ್ಯಾವ. ನೀವ್ ಯಾವ್ದೋ ಒಂದು ಘಟನೆ ಇಟ್ಕೊಂಡು ನನಗೆ ಪ್ರಶ್ನೆ ಕೇಳಿದ್ರೆ, ಹೋರಾಟ ಮಾಡ್ತಾ ಇದೀವಿ ನಾವು. ದಿನ ಒಂದೊಂದು ಊರಿಗೆ ಒಂದೊಂದು ಮಾಡಕ್ಕಾಗಲ್ಲ, ಒಂದೊಂದು ಮಾಡಕ್ಕಾಗಲ್ಲ. ಸರ್ಕಾರ ಇದೆ ಮಾಡ್ತಾರೆ, ನಮ್ ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡಕ್ಕಾಗಲ್ಲ. ನಾವು ಅವ್ರ ಸರ್ಕಾರದವ್ರು ಮಾಡ್ತಿದ್ದಾರೆ ಕೆಲಸ, ಅಸ್ಪೃಶ್ಯತೆನ ಹೋಗ್ಲಾಡ್ಲಿಕ್ಕೆ ಏನ್ ಮಾಡ್ತಿದ್ದಾರೆ. ಕಾನೂನು ತನ್ನ ಕೆಲಸ ತಾ ಮಾಡ್ತಾ ಇದೆ. ಮತ್ತಾರೇನ್ ಕೇಳ್ತೀರಿ ಕೇಳ್ರಿ. ಇದ್ರ ಬಗ್ಗೆ ಟೀಕೆ ಮಾಡಿದಕ್ಕಾಗಿ MB ಪಾಟೀಲ್ ಒಂದು ಪ್ರತಿಕ್ರಿಯೆ ನೀಡಿದ್ರು. ನಾವು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿ ಬಸನಗೌಡ್ರ ಮೇಲೆ. ಬಸನಗೌಡ್ರ ಅದಕ್ಕೇನು ಹೇಳಿದ್ರಂದ್ರ, ಯಾವ ಮಗನಿಗೂ ನಾನು ಅಂಜುದಿಲ್ಲ ಅಂದ್ರೆ ಡೈರೆಕ್ಟ್ MB ಪಾಟೀಲ್ಗೆ ಹೇಳ್ದಂಗದು. ಯಾವ ಮಗನಿಗೂ ನಾವು ಅಂಜುದಿಲ್ಲ, ನಾನು ಅಂಜುದಿಲ್ಲ, 100 ಕೇಸ್ ಹಾಕ್ಲಿ, ಇಂಥ 100 MB ಪಾಟೀಲ್ರು ಬರ್ಲಿ, ಇಂಥ 100 MB ಪಾಟೀಲ್ರು ಬಂದ್ರು ನಾನು ಅಂಜುದಿಲ್ಲ ಅಂತ ಹೇಳಿದ್ರು. ಇನ್ನೊಂದು ವಿಷಯ ಏನಂದ್ರೆ, ದಲಿತರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಗೌರವ ಇಟ್ಟುಕೊಂಡು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂತತಿಯವರು ಮತ್ತು ಇನ್ನು ಕೆಲವರು 5-6 ವರ್ಷಗಟ್ಟಲೆ ಜೈಲ್ದ ಹಾಕಿದ್ರು. ಅವ್ರು ಯಾರ್ಯಾರು ಅಂದ್ರೆ ಗೌತಮ್ ನವಲಖ, ಆನಂದ್ ತೇಲ್ತುಂಬೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳ ಪತಿಯವರು ಭೀಮಾ ಕೋರೆಗಾಂವ್ ಹೆಸರಿನಲ್ಲಿ ನಗರ ನಕ್ಸಲ್ರ್ ಅಂತೇಳಿ ಹೆಸರಿಟ್ರು. ಅವ್ರಿಗೆ ನಗರ ನಕ್ಸಲ್ರ್ ಅಂತ ಹೆಸರಿಟ್ಟು ಎಂತ ಸಂವಿಧಾನ ತಜ್ಞರಿದ್ರವರು, ಸಂವಿಧಾನ ಅನುಯಾಯಿಗಳಿದ್ರವರು. 7 ಜನರಿಗೆ ಅದರಲ್ಲಿ ಕೇಸ್ ಹಾಕಿದ್ರು. ಒಬ್ರು ಸ್ತ್ರೀ, ಒಬ್ಬ ಖ್ಯಾತ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರು, ಅವರು ಭಾರದ್ವಾಜ್ ಅಂತ. ಅಂತವ್ರಿಗೆ ಸಹಿತ ಇವರು ಎಲ್ಲ ವಕೀಲರು ಇದ್ರು ಸಹಿತ ಅಂತವ್ರಿಗೆ ಜೈಲ್ನೇ ಹಾಕಿದ್ರು. ಭೀಮಾ ಕೋರೆಗಾಂವ್ ಇದ್ರಲ್ಲಿ ಅವ್ರಿಗೆಲ್ಲ ಜಾಮೀನಾಗ ಹೊರಗೆ ಬಂದ್ರು. ಅವಾಗ ಬಸನಗೌಡರು ಮಾತಾಡ್ಬೇಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂತತಿ ಇರಿದ್ದಾರೆ, ಅವ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬ್ರು, ಅವ್ರಿಗೆಲ್ಲ ಹಾಕ್ಬೇಡ್ರಿ ಅಂತ ಹೇಳ್ಬೇಕಾಗಿತ್ತು ನೀವು. ಅದು ಎಲ್ಲ ಒಳಗೆ ಮುಚ್ಚಿಟ್ಕೊಂಡು ಕೇವಲ ಭಾಷಣ ವೀರರಾಗಿ ದಲಿತರ ಬಗ್ಗೆ ಮಾತಾಡೋದು. 4 ಹುಡುಗರು ಚಪ್ಪಾಳೆ ಹೊಡೆದ ಕೂಡಲೇ ನಿಮಗೆ ನಿಷೇಧಂಗ ಆಗ್ತದ. ಆಮೇಲೆ ನೀವು ಟಿವಿಯವ್ರು ಹೋಗಿದ್ರಿ ನಿಂತ ಕೂಡಲೇ ನಿಷೇಧ, 2 ಸಲ ನಿಷೇಧ ಆಗ್ತವ್ರಿ. ಈಗ ಯತ್ನಾಳ್ ಅವರು ಮತ್ತೆ ಈಶ್ವರಪ್ಪನವರು ಸೇರಿ ಹೊಸ ಬ್ರಿಗೇಡ್ ಸ್ಥಾಪನೆ ಮಾಡಕ್ ಹೊರಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ನೀವು ಸಂವಿಧಾನದ ಮ್ಯಾಗ ಯಾವುದೇ ಗೌರವ ಇಟ್ಕೊಂಡಿಲ್ಲ, ಸಂವಿಧಾನದ ಮ್ಯಾಗ ಗೌರವ ಇಟ್ಕೊಂಡಿಲ್ಲ. ಅವ್ರ ಉದ್ದೇಶನೇ ಯಾವಾಗಲೂ ಸುಳ್ಳು ಹೇಳೋದು. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹುದ್ದೆಗಳಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ಆಗಿರೋದು ರಾಹುಲ್ ಗಾಂಧೀಜಿ ಅವ್ರ ಬಗ್ಗೆ ಅವ್ರದ್ದು ಏನಂದ್ರೆ RSS ಒಂದು ವಾಟ್ಸಪ್ ಯೂನಿವರ್ಸಿಟಿ ಏನ್ ಸರ್ ಹೇಳಿದ್ರ ಹಂಗ ದಿನಂಪ್ರತಿ ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ, ಒಂದು ಅಲ್ಪಸಂಖ್ಯಾತರ ವಿರುದ್ಧ ನಿರಂತರವಾಗಿ ಮೆಸೇಜ್ಗಳು ಹರಿತಿರ್ತಾವ, ಡೈಲಿ ಒಂದೊಂದು ಹರಿತಿರ್ತಾವ. ಹಿಂಗ ನಿರಂತರವಾಗಿ ನಡೆದ್ರಿಂದ ಇವೆಲ್ಲ ನಾಯಕರ ಒಗ್ಗೂಳನ್ನ ಬಳಸಿಕೊಂಡು ನಿರಂತರವಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ಆಗ್ಲಿ, ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜದ ವಿರುದ್ಧ ಆಗ್ಲಿ ಅವರು ಮಾತನಾಡತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ RSS. ಇತ್ತೀಚೆಗೆ ನೋಡ್ರಿ ಎಲ್ಲ ಒಂದು ಯಾವ್ದಾರ ಒಂದು ವಿಚಾರ ಇತ್ತಪ್ಪ ಅಂತಂದ್ರ ಅದನ್ನ ಹೆಂಗ ಮುಣಗಿಸ್ಬೇಕಂತಕ್ಕಂಥದ್ದು RSS ಮಾಡ್ಕೊತ ಬಂದೈತಿ. ಇತ್ತೀಚೆಗೆ ಇನ್ನೊಂದು ಫ್ರೆಶ್ ಉದಾಹರಣೆ ಹೇಳ್ಬೇಕಂದ್ರೆ, ಇವತ್ತು ಬಸವಾದಿ ಶರಣರ ಚಳವಳಿ 12ನೇ ಶತಮಾನದಾಗ ಏನಾಗಿತ್ತು ಅದು ಆಗಿಲ್ಲ ಅಂತ ಹೇಳ್ಕೊಂಡು ದೊಡ್ಡ ಮೂವ್ಮೆಂಟ್ ಚಾಲು ಮಾಡ್ಯಾರ RSS ನವರು. ವಚನ ದರ್ಶನ ಅಂತ ಹೇಳಿ ಒಂದು ಪುಸ್ತಕ ಚಾಲು ಮಾಡಿ
ಅದನ್ನ ಪ್ರಿಂಟ್ ಮಾಡಿ ಅದನ್ನ ಎಲ್ಲಾ ಕಡೆ ಹೋಗಿ ಒಂದೇ ಪುಸ್ತಕ ಇಡೀ ರಾಜ್ಯದೊಳಗೆ ಅದೇ RSS ನವ್ರು ಹೋಗಿ ಈ ತರ ಯಾವ್ದು ಚಳವಳಿ ಆಗಿಲ್ಲ, ಸಮಾನತೆ ಸರ್ ಪರವಾಗಿ ಇದ್ಯಾವುದು ಏನು 12ನೇ ಶತಮಾನ ಮೇಲು ಕೀಳು ವಿರುದ್ಧ ಯಾರು ಹೋರಾಟ ಮಾಡಿಲ್ಲ. ಒಟ್ಟ ಇದು ಏನೋ ಒಂದು ಸುಮ್ ಭಕ್ತಿ ದೇವ್ರ ಕಾಣ್ಲಾಕ್ ಒಂದು ಭಕ್ತಿ ಸಲುವಾಗಿ ಮಾಡ್ಯಾರ ಅಂತ ಹೇಳ್ಕೊಂಡ ಮತ್ತ ಅವರು ಎಲ್ಲ ಬಸವಾದಿ ಶರಣರು ಹಿಂದೂ ಧರ್ಮನ ಅಲ್ಲಗಳದಿಲ್ಲ, ಅವ್ರು ಲಿಂಗಾಯತ ಒಂದು ಬೇರೆ ಒಂದು ಸಂಸ್ಕೃತಿ ಅಥವಾ ಧರ್ಮನ ಹುಟ್ಟು ಹಾಕಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಉತ್ತರ ಇಲ್ಲ, ನಾವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇವತ್ತು ಅವ್ರು ಹಿಂದೂಗಳೇ ಆಗಿದ್ರೆ, ಬಸವಾದಿ ಶರಣರು ಹಿಂದೂಗಳೇ ಆಗಿದ್ರೆ ಇವ್ರು ಸಾವಿರಾರು ಶರಣರನ್ನ ಯಾಕೆ ಕೊಲೆ ಮಾಡಿದ್ರು? ಇವ್ರು ಎಲ್ಲೆಲ್ಲಿ ವಿಭೂತಿ ಕಾಣ್ತದ ಅಲ್ಲಿ ಕೊಲೆ ಮಾಡ್ಯಾರ. ಹಿಂದಿನ ಒಂದು ಇತಿಹಾಸ ತಿರುಚಲಿಕ್ಕೆ ಬರೋದಿಲ್ಲ. ಇವರು RSS ನವರು ನಿರಂತರವಾಗಿ ಇತಿಹಾಸವನ್ನು ತಿರುಚುವುದು, ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಿಜೆಪಿ ಅವರು RSS ನವ್ರು ಮಾಡ್ತಾ ಇದಾರೆ. ಅದರ ಭಾಗವಾಗಿ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮನ್ಸಿಗೆ ಬಂದಂಗೆ ಮಾತಾಡೋದು, ಮನ್ಸಿಗೆ ಬಂದಂಗೆ ಎಲ್ಲಿ ಬೇಕಾದಲ್ಲಿ ಈ ಏನ್ ಹೇಳಿದ್ರು ಇಲ್ಲಿ ಸ್ಥಳೀಯ ಹಿಡ್ಕೊಂಡು ದೇಶದ ತನ ಯಾರು ಬೇಕಾದ್ರೂ ಏನ್ ಬೇಕಾದ್ ಮಾತಾಡ್ಬೋದು. ಹಾಗಾಗಿ ಮೋದಿ ಅವರಾಗ್ಲಿ ಈ ಒಂದು ಸಂವಿಧಾನದ ಮುಖ್ಯಸ್ಥರಾಗಲಿ ಇದರ ಬಗ್ಗೆ ಒಂದು ಇದು ಮಾಡಬೇಕು. ಈ ವಿರೋಧ ಪಕ್ಷದ ಸಿಗ್ತಕ್ಕಂಥ ಸ್ಥಾನಮಾನಗಳು ಅವ್ರಿಗೆ ಗೌರವ ಸಿಗುವಂಥದ್ದು ಆಗ್ಬೇಕು, ರಕ್ಷಣೆ ಆಗ್ಬೇಕು. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಮುಗಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದೆಲ್ಲ ಯಾರು ಒಪ್ತಕ್ಕಂಥದ್ದಲ್ಲ. ಇತ್ತೀಚಿನ ಬಂದಿರತಕ್ಕಂಥ ಫಲಿತಾಂಶಗಳು ಕೂಡ ಲೋಕಸಭೆ ಚುನಾವಣೆ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ರಾಹುಲ್ ಗಾಂಧಿ ಅವರು ವರ್ಚಸ್ ಹೆಚ್ಚಾಗ್ತಿರ್ತಕ್ಕಂಥ ಕಂಡು ಇವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಎಲ್ಲರಿಗೂ ಕೂಡ ಬಿಜೆಪಿ ಹಾಗೂ RSS ನವರಿಗೆ ಇವು ಸುಳ್ಳು ಬಿತ್ತುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹುಡುಗರಿಗೆ ಕೊನೆಯದಾಗಿ ನಾವೊಂದು ಸಲಹೆ ಕೊಡುದು ಏನಂದ್ರೆ, ಕಾಲ ಎಲ್ಲದಕ್ಕೊಂದು ಕಾಲಿದೆ. ಬಸನಗೌಡರು ಮುಕ್ತಾಯ ಆಗ್ತದೆ, ಬಸನಗೌಡರು ರಾಜಕೀಯ ಆ ಟೈಮ್ ಬರ್ತಾ ಇದೆ. ಈ ಸಲ ನಾವು ಅವ್ರಿಗೆ ಮುಕ್ತಾಯ ಮಾಡಿ ತೋರಿಸ್ತೀವಿ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಪನ್ ಆಗಿ. ನೀವು ಮೋಸದ ರಾಜಕೀಯ ಮಾಡಿ, ಮೋಸದ ಮತಗಳು ಮಾಡಿ, ಏನೇನೋ ಮಾಡಿ, ಒಟ್ಟು ಗೋಲ್ಮಾಲ್ ಮಾಡಿ ನೀವು ಆರಿಸಿ ಬಂದಿರಿ. ಸಲ ನೀವು ಯಾರ ಜೊತೆ ಚಲೋ ಇದ್ದೀರಿ? ನಿಮ್ಮ ಪಕ್ಷದವ್ರ ಜೊತೆ ಚಲೋ ಇದ್ದೀರಾ? ನಿಮ್ಮ ಪಕ್ಷದವ್ರು ನಿಮಗೆ ಪ್ರೇಮ ಮಾಡ್ತಾರಾ? ನಿಮಗೆ ಪಕ್ಷದ ಬಗ್ಗೆನೇ ಅಭಿಮಾನ ಇಲ್ಲ, ವಿಶ್ವಾಸ ಇಲ್ಲ, ಇನ್ನು ದೇಶ ಪ್ರೇಮ ಬಗ್ಗೆ ಮಾತಾಡ್ತೀರಿ. ನಾಲ್ಗೆ ತೆಗೆದ ದೇಶ ಪ್ರೇಮ, ಮುಸ್ಲಿಮರು ದೇಶದ್ರೋಹಿಗಳ ಮೇಲೆ ವ್ಯಾಪಾರ ಮಾಡಬೇಡಿ, ದೇಶದ್ರೋಹಿಗಳ ಮೇಲೆ ಅದು ಮಾಡಬೇಡಿ. ಕರೀರಿ, ವ್ಯಾಪಾರಸ್ಥರು ಕೇಳ್ರಿ, ಅವ್ರು ಹೋಗ್ತಾರನ್ನ ಕೇಳ್ರಿ. ನಿಮ್ಮ ಮಾತು ವ್ಯಾಪಾರ ಮಾಡೋರು, ನಿಮ್ಮ ಜನಾಂಗದವ್ರು ಇದಾರ, ಅವ್ರು ವ್ಯಾಪಾರ ಮಾಡೋರು, ಅವರು ಈ ಮಾತಿಗೆ ಹೋಗ್ತಾರನ್ನ ಕೇಳ್ರಿ. ಈ ಸಂದರ್ಭದಲ್ಲಿ ನಂದೊಂದು ಸಲಹೆ ಬಿಜಾಪುರ ನಗರದ ಹಿರಿಯರಿಗೆ, ಬುದ್ಧಿಜೀವಿಗಳಿಗೆ ಒಂದು ಸಲಹೆ ಏನಂದ್ರೆ, ಬಸನಗೌಡರು ಬಿಜಾಪುರದ ವಾತಾವರಣ ಕೆಡಿಸ್ತಾ ಇದ್ದಾರೆ, ನೀವು ಮಾಡಬೇಡ್ರಿ ಅಂತ ಹೇಳಿ ಬುದ್ಧಿಜೀವಿಗಳು ವಾರ್ನಿಂಗ್ ಮಾಡ್ಬೇಕು ಅವ್ರಿಗೆ. ಯಾಕಂದ್ರೆ ಎಲ್ಲರೂ ಮೌನ ತಾಳಿದ್ರು ನಾನೇ ಭಾಳ ಶಾಣೆ, ನಾನೇ ಭಾರಿ ತಿಳ್ಕೊತಾರೋ. ಬುದ್ಧಿಜೀವಿಗಳಿಗೆ ಮತ್ತು ಇಲ್ಲಿಯ ಶರಣರಿಗೆ, ಇಲ್ಲಿಯ ಜ್ಞಾನವಂತರಿಗೆ, ಶಿಕ್ಷಣವಂತರಿಗೆ ನಂದೊಂದು ವಿನಂತಿ ಏನಂದ್ರೆ, ಬಸನಗೌಡರಿಗೆ ನೀವೆಲ್ಲರೂ ಕೇಳಿ, ಎಲ್ಲರೂ ಹೋಗಿ ಕೇಳಬೇಕಿದು, ನೀವು ಯಾಕೆ ಈ ತರ ಮಾಡ್ತಪ್ಪ? ನಮ್ಮ ಆರೋಗ್ಯವನ್ನ, ಸ್ವಾಸ್ಥ್ಯವನ್ನ, ನಮ್ಮ ಇಲ್ಲಿ ವಾತಾವರಣ, ಸಾಮಾಜಿಕ ಆರೋಗ್ಯವನ್ನು ಯಾಕೆ ಕೆಡಿಸ್ತಿ? ಹಿಂಗೆ ಮಾಡಬೇಡ ಅಂತೇಳಿ ಹೇಳಬೇಕು. ಆಮೇಲೆ ಇನ್ನೊಂದು ಹೇಳ್ಯಾರ ಅವರು ಇತ್ತೀಚೆಗೆ, ಈಶ್ವರಪ್ಪನನ್ನು ಮುಖ್ಯಮಂತ್ರಿ ಮಾಡ್ತೇನೆ ಅಂತ. ಈಶ್ವರಪ್ಪಗೆ ಹೊರಗೆ ಹಾಕ್ಯಾರ ಬಿಜೆಪಿ ಅವರು. ನಿಮಗೂ ಒಂದು ಕಾಲದಾಗ ಹೊರಗೆ ಹಾಕಿದ್ರು. ನೀವು ಯಡಿಯೂರಪ್ಪರವ್ರ ಮುಂದೆ ಹೋಗಿ ಹತ್ತು ಕರೆದು ಕಾಲು ಬಿದ್ದು ಬಿಜೆಪಿಗೆ ಹೋಗಿ ಮತ್ತೆ ಶಾಸಕರಾಗಿರಿ. ನೀವು ಮರ್ತು ಬಿಟ್ಟಿದ್ರದಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ತೇನೆ ಹಂಗಾರೆ ಯಡಿಯೂರಪ್ಪನವ್ರು 2,500 ರೂಪಾಯಿ ಕೊಟ್ಟರನ್ನಾಗತ್ತಲ್ಲ, ಕೋಟಿ 2,500 ರೂಪಾಯಿ ಕೋಟಿ ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವ್ರು ನಿಮಗೆ. ಅವರು ಶಾಸಕ ಸ್ಥಾನ ಹೋಗ್ಯದ, MP ನಿಂತಿದ್ರು, ಅಲ್ಲಿ ಸೋತಾರ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ, ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ ಶಾಸಕನೂ ಆಗೋದಿಲ್ಲ. ಅವ್ರದಂತೂ ಕತಿ ಮುಗಿದದ. ಈಗ ನಿಮ್ಮದು ಕತಿ ಮುಗಿತದ. ಅವ್ರಿಗೆ ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಇಬ್ರು ಕೂಡ ಒಂದೇ ದೋಣಿ ಒಳಗೆ ಮುಳುಗ್ತೀರಿ. ನೀವು ನಾಲಿಗೆಗೆ ಮೆದುಳಿಗೆ ಲಿಂಕೆ ತಪ್ಪು ಹೋಗ್ಯದ ಬಸನಗೌಡ್ರಿಗೆ. ಒಂದು ಯಾವ್ದಾರು ಹುಚ್ಚರ ಆಸ್ಪತ್ರೆಗೆ ಸೇರಿಸ್ಬೇಕು ಅವ್ರಿಗೆ. ಭಾಳ ಮಂದಿ ಇರ್ತಾರ ನಮ್ಗೆ, ಹುಚ್ಚೋದ್ ಬಿಡ್ರಿ ಈಗ ಅವ್ರಿಗೆ ಏನು ಹೇಳ್ತೀರಿ, ಇವರು ಹೋಗಿ ಆಸ್ಪತ್ರೆ ಸೇರಿಸ್ರಿ. ಆಡಳಿತ ಯಾವ ತರ ಇತ್ತು ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಬಟ್ ಇತಿಹಾಸದಲ್ಲಿ ಆ ತರ ಇದೆ. ಏನಿದೆ ಅಂತ ಹೇಳಿದ್ರೆ, ಒಂದ್ಸಲ ಬ್ರಿಟಿಷ್ ಅಧಿಕಾರಿ ಬರ್ತಾರ, ಅವ್ರ ರಾಜ್ಯಕ್ಕೆ, ಅವ್ರ ಅರಮನೆಗೆ ಬರ್ತಾರ.
ಅತಿಥಿಯಾಗಿ ಬರ್ತಾರೆ ಅವರು. ಅವ್ರ ಜೊತೆ ರಾಜತಾಂತ್ರಿಕ ವಿಷಯಗಳು ಚರ್ಚೆ ಆಗ್ತವೆ. ಊಟದ ಸಮಯ ಆಗ್ತದೆ. ಊಟದ ಸಮಯ ಆದ ಬಳಿಕ ಟಿಪ್ಪು ಸುಲ್ತಾನ್ ಏನು ಹೇಳ್ತಾರೆ ಅಧಿಕಾರಿಗೆ, ನೀವು ಇಲ್ಲಿ ಡೈನಿಂಗ್ ಹಾಲ್ದಲ್ಲಿ ಕೂತು ಆರಾಮಾಗಿ ಊಟ ಮಾಡಿ, ನಾ ಬೇರೆ ಊಟ ಮಾಡ್ತೀನಿ. ಅವ್ನು ಕೇಳ್ತಾನೆ ಅಧಿಕಾರಿ, ನಾನು ಯಾಕೆ ಬೇರೆ ಮಾಡಬೇಕು, ನೀವ್ ಯಾಕೆ ಬೇರೆ ಮಾಡಬೇಕು? ಇಲ್ಲ, ನಾನು ಊಟ ಮಾಡಿದ್ದು ನೀವು ಮಾಡಲ್ಲ, ಅದಕ್ಕೆ ನೀವು ಮಾಡ್ರಿ ಒಳ್ಳೆ ಊಟ ಕೊಟ್ಟು. ಇಲ್ಲ, ನಾನು ನೀವೇನ್ ಮಾಡ್ತೀರಿ ಅದೇ ಮಾಡ್ತೀನಿ, ನೀವು ಮಾಡೋದು ಬಿಟ್ಟು ನಾನು ಯಾಕೆ ಬೇರೆ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ಕರ್ಕೊಂಡು ಹೋಗಿ ಕೂಡಿಸ್ತಾರೆ. ಬಹಳ ಸಾದಾ ಊಟ ಇರ್ತದೆ, ಬ್ಯಾಳಿ ರೊಟ್ಟಿ ಅಂತ. ಯಾಕಂತ ಕೇಳ್ತಾನೆ, ಅಲ್ಲಿ ಮೃಷ್ಟಾನ್ನ ಭೋಜನ ಬಿಟ್ಟು ಇದ್ಯಾಕೆ? ಅವ್ರೇನ್ ಹೇಳ್ತಾರಂದ್ರೆ, ನಾನು ನನ್ನ ಖಜಾನೆ ದುಡ್ಡಿನಿಂದ ನನ್ನ ಮನೆ ನಡೆಸುವುದಿಲ್ಲ, ನಾನು ನನ್ನ ಹೆಂಡತಿ ಬುಕ್ಗಳ ಭಾಷಾಂತರ ಮಾಡಿ ಕೆಲವು ಉದ್ಯೋಗ ಮಾಡಿ ಆ ಹಣದಿಂದ ನಮ್ಮ ಮನೆ ನಡೆಸ್ತೀನೋ ಅದರೊಳಗೆ ಉಪಜೀವನ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಇಂಥ ಒಬ್ಬ ಪ್ರಾಮಾಣಿಕ, ಒಬ್ಬ ನಿಷ್ಠುರ ಆಡಳಿತಗಾರ, ಒಳ್ಳೆ ಆಡಳಿತಗಾರನ ಅನ್ನೋ ಇತಿಹಾಸ RSS ದವರು ಅದನ್ನ ಸುಳ್ಳು ಬರೆದು ಈ ಪರಿಸ್ಥಿತಿ ತಂದಿದ್ದಾರೆ. ಔರಂಗಜೇಬನ ಹೆಸರು ತಗೊಂಡ್ರೆ ಪಾಪಿಷ್ಟ, ಯಾರು ಪಾಪಿಷ್ಟ ಏನು ಅನ್ನೋದು ಇತಿಹಾಸಗಳು, ನೈಜ ಇತಿಹಾಸ ಓದ್ಬೇಕು.